ಹಾಯ್ ಫ್ರೆಂಡ್ಸ್, ಇವತ್ತು ಇನ್ಸ್ಟೆಂಟ್ ರವಾ ಇಡ್ಲಿ ಮತ್ತು ಉದ್ದಿನ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಜಜ್ಜಿದ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿಕಾಯಿ, ಸ್ವಲ್ಪ ಹಿಂಗು ಮತ್ತು ಸೋಡಾ ತೆಗೆದುಕೊಳ್ಳಿ, ಮತ್ತು ಮೀಡಿಯಮ್ ರವೆ ತೆಗೆದುಕೊಳ್ಳಿ, ಮತ್ತು ಗೋಡಂಬಿ ತೆಗೆದುಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ 2 ಟೇಬಲ್ ಸ್ಪೂನು ಮತ್ತು ಗೋಡಂಬಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ನಂತರ ಗೋಡಂಬಿನ ಒಂದು ಬೌಲ್ಗೆ ಎತ್ಕೊಂಡು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಮತ್ತು ಕರಿಬೇವು, ಹಸಿಮೆಣಸಿಕಾಯಿ ಎಲ್ಲನೂ ಹಾಕಿ ಮತ್ತು ಸ್ಟಿರ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ರವೆ ಹಾಕಿ 2 ಬೌಲ್ ರವೆ ಹಾಕಿ ಸ್ವಲ್ಪ ಬೆಚ್ಚಗಾಗೋ ಮಟ್ಟಕ್ಕೆ ರವೆನ ಹುರ್ಕೊಳ್ಳಿ. ರವೆ ಬೆಚ್ಚಗಾದ ನಂತರ ಅದನ್ನು ಆರಲು ಬಿಡಿ. ಮತ್ತು 1 ಬೌಲ್ ಮೊಸರನ್ನು ತೆಗೆದುಕೊಳ್ಳಿ. ರವೆಗೆ ಆ್ಯಡ್ ಮಾಡಿಕೊಂಡು ಸ್ಟಿರ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಎಷ್ಟು ನೀರು ಬೇಕು ಅದನ್ನು ಸೇರಿಸಿ. ಜಾಸ್ತಿ ತೆಳುವು ಆಗೋದು ಬೇಡ, ಗಟ್ಟಿ ಆಗೋದು ಬೇಡ, ಮೀಡಿಯಮ್ ಅದಕ್ಕೆ ಅದನ್ನು ಕಲಸಿಟ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಸೋಡಾ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ರವೆ ಬ್ಯಾಟರ್ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಲಿ. ಮತ್ತು ಇದನ್ನು ಒಂದು 20 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಟ್ಟು 20 ನಿಮಿಷ ಆದಮೇಲೆ ಮತ್ತೆ ನಾನು ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು. ನಂತರ ಅದನ್ನು ಸರಿಯಾಗಿ ಸ್ಟಿರ್ ಮಾಡ್ಕೊಳ್ಳಿ. ರವೆ ಬ್ಯಾಟರ್ ಈ ಹದದಲ್ಲಿರಲಿ. ಮತ್ತು ಇಡ್ಲಿ ಪಾತ್ರೆ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನೀಟಾಗಿ ಇಡ್ಲಿ ತಟ್ಟೆಗೆ ಎಣ್ಣೆನ ಸವರ್ಕೊಳ್ಳಿ. ಮತ್ತು ಪ್ಲೇಟ್ಗೆ ಗೋಡಂಬಿನ ಒಂದೊಂದಿಟ್ಟು ಅದಕ್ಕೆ ಇಡ್ಲಿ ಬ್ಯಾಟರ್ನ ಹಾಕಿ ಮತ್ತು ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟ್ಗಳನ್ನ ಇಡಿ.
ಪ್ಲೇಟ್ ಇಟ್ಟ ನಂತರ ಮುಚ್ಚಳ ಮುಚ್ಚಿ ಇಡ್ಲಿಯನ್ನು 15 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಇಡ್ಲಿ ಮೃದುವಾಗಿ ಚೆನ್ನಾಗಿ ರೆಡಿಯಾಗಿದೆ ನೋಡ್ಕೊಳ್ಳಿ. ಈಗ ಉದ್ದಿನೊಡೆಗೆ ನಾನು 3 ಅವರ್ಸ್ ಮೊದಲೇ ನೆನೆ ಹಾಕಿದ್ದೆ. ಅದನ್ನು ನೀರು ಸೋರಿಸಿ ಇವಾಗ ಬ್ಯಾಟರ್ನ ರೆಡಿ ಮಾಡಿದ್ದೀನಿ. ಅದಕ್ಕೆ ಮೆಣಸು, ಕಾಳು ಮೆಣಸು ಪುಡಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತು ಇದಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ಕಲಿಸ್ಕೊಳ್ಳೋಣ. ಈಗ ಎಣ್ಣೆ ಬಾಣಲಿ ಇಟ್ಟು ಉದ್ದಿನೊಡನೆ ಹಾಕಕ್ಕೆ ಶುರು ಮಾಡಿದ್ದೀನಿ. ಎಣ್ಣೆ ಕಾದಿದೆ. ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಡಿ. ಈಗ ಇಡ್ಲಿ ವಡೆ ರೆಡಿಯಾಗಿದೆ. ಇದನ್ನು ಚಟ್ನಿ ಜೊತೆ ಸವಿಯಿರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.